ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಾಗೆ ಲಾಸ್ಟ್ ವೀಕಿನ ಅರಿಶಿನ ಶಾಸ್ತ್ರ ಎಲ್ಲ ಆಗಿ ಮೆಹಂದಿ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮದುವೆದು ಹೇಗಿತ್ತು ಅಂತ ಇವಾಗ ಒಂದು ವಾರ ಆದಮೇಲೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಫೋಟೋಸ್ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು. ಸೊ ಒಂದು 5 ದಿನ ಅರಿಶಿನ ಶಾಸ್ತ್ರ ಮಾಡ್ತಾರೆ. ಅದ್ರ ಜೊತೆಗೆ 2 ದಿನ ಆದಮೇಲೆ ಈ ಥರ ಏನು ಕೊಳಾಯಿ ಪೂಜೆ ಇರುತ್ತೆ. ಕೊಳಾಯಿ ಪೂಜೆಗೆ ಏನು ತೆಂಗಿನಕಾಯಿ, ವಿಭೂತಿ, ಹೊಂಬಾಳೆ, ಬಿಂದಿಗೆ, ಸೊ ತಾಮ್ರದೆಲ್ಲ ನೀರು ತುಂಬಿಸಿ ಕೊಳಾಯಿಗೂ ಪೂಜೆ ಮಾಡಿ, ಇನ್ನೇನು ಚಪ್ರ ಶಾಸ್ತ್ರ ಚಪ್ರಕ್ಕೆ ಹಾಕ್ತಿದ್ದಾರೆ ಅನ್ನೋ ದಿನ ಪೂಜೆ ಮಾಡೋಕ್ಕೆ ಬೆಳಗ್ಗೆನೇ ಹೊರಡ್ತಾ ಇದ್ದೀವಿ. ಸೊ ಹುಡುಗಿ ಕೈಯಲ್ಲೂ ಎಲ್ಲನೂ ಮಾಡಿಸಿ ಅವಳು ರೆಡಿಯಾಗಿರ್ತಾಳೆ. ಅದಾದಮೇಲೆ ತಿರ್ಗಾ ಅರಿಶಿನ ಶಾಸ್ತ್ರ ಇರುತ್ತೆ ಅವ್ರಿಗೆ. ಅರಿಶಿನ ಶಾಸ್ತ್ರ ಆದಮೇಲೆ ಅವತ್ತಿನ ದಿನ ಮೆಹಂದಿ ಹಾಕಿಸ್ಕೊಂಡು ನೆಕ್ಸ್ಟ್ ಡೇ ರಿಸೆಪ್ಷನ್ಗೆ ಹೋಗಬೇಕಾಗಿರುತ್ತೆ. ಬೆಳಗ್ಗೆ ಬಳೆ ಶಾಸ್ತ್ರ ಇರುತ್ತೆ, ಮೆಹಂದಿ ಎಲ್ಲ ಒಣಗಿದ ಮೇಲೆ. ಸೊ ಇಷ್ಟೂ ಒಂದು 5 ದಿನ, ಒಂದು ವಾರಕ್ಕೆ ಮುಂಚೆ ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಮದುವೆಗೆ ತುಂಬಾ ಖುಷಿ ಅನಿಸುತ್ತೆ. ಮತ್ತು ಎಲ್ಲರೂ ತುಂಬಾ ಎಫರ್ಟ್ಸ್ ಹಾಕ್ತಾರೆ. ಅಲ್ಲಿ ಅಡುಗೆ ಮಾಡೋದಾಗಲಿ ತುಂಬಾ ಕೆಲಸ ಇರುತ್ತೆ. ಊಟ ಮಾಡೋದಾಗಲಿ ಹುಡುಗಿ ಮನೇಲೆ ಅರಿಶಿನದ ಒಬ್ಬೊಬ್ಬರು ಒಂದೊಂದು ದಿನ ಮನೆ ಅಂತ ವಹಿಸ್ಕೊಂಡಿರ್ತಾರೆ. ಸೊ ಈಗ ಆಲ್ರೆಡಿ ಚಪ್ರ ಹಾಕೋಕ್ಕೆ ಪೂಜೆ ಮಾಡೋಕ್ಕೆ ಮುಂಚೆ ಪೂಜೆ ಮಾಡ್ತಿದ್ದಾಳೆ. ಸೂರ್ಯದೇವನಿಗೂ ಹಾಗೆ ಪೂಜೆ ಮಾಡು ಅಂತ ಹೇಳಿ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಮನೆ ದೇವ್ರಿಗೆ, ಹೆಸರಿಗೆ ಎಲ್ಲದಕ್ಕೂ ಪೂಜೆ ಮಾಡಿ, ಹಾಗೆ ಹೂವೆಲ್ಲ ಇಟ್ಟು ಮಾಮೂಲಿ ಏನು ಹಣ್ಣು, ಒಂದು ಪೂಜೆಗೆ ಕುಂಕುಮ, ಅರಿಶಿನ, ಹೂವು ಇದಿಷ್ಟು ಇಟ್ಟು ಪೂಜೆ ಮಾಡಿದ್ರು ಆಯಿತು. ಸೊ ಅವರವರ ಮನೆತನಕ್ಕೆ ಪದ್ಧತಿ ಪ್ರಕಾರ ಏನಿರುತ್ತೋ ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಎಲ್ಲನೂ ಇದು ಕಾಮನ್ ಇರೋದನ್ನು ಅಷ್ಟೇ ರೈಚುವಲ್ಸ್ನ ನಾನು ಹೇಳ್ತಾ ಇದ್ದೀನಿ. ಇದಾದಮೇಲೆ ನಾವು ಈ ಥರ ಸಿಂಪಲಾಗಿ ಒಂದಿನ ಅರಿಶಿನ ಶಾಸ್ತ್ರಕ್ಕೆ ಈ ಥರ ಮಾಡಿಸ್ಕೊಂಡಿದ್ವಿ ಡೆಕೋರೇಷನ್ನ. ಸೊ ಈ ಡೆಕೋರೇಷನ್ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಒಂದು 2K ಇಂದ ಇದೆ. ಸೊ ಮನೇಲೂ ನೈವೇದ್ಯ ಇಟ್ಟು ಎಲ್ಲನೂ ಪೂಜೆ ಮಾಡ್ತೇವೆ. ಹೊಸ ಸೀರೆ, ಒಡವೆ ಎಲ್ಲದಕ್ಕೂ ಏನು ಕೊಟ್ಟಿದ್ರು, ನಾವೇನು ಕೊಡಿಸಿದ್ವಿ ಅದಕ್ಕೆಲ್ಲ ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ನಾವು ಕೂಡ ಊಟ ಮಾಡ್ತೀವಿ. ಈಗ ಹೊರಡಬೇಕು ಇನ್ನೇನು ನೆಕ್ಸ್ಟ್ ಡೇ ಅನ್ನೋದಕ್ಕಿಂತ ಮುಂಚೆ ಇದೆಲ್ಲ ಮಾಡ್ಕೊಂಡಿದ್ವಿ, ರೆಡಿ ಮಾಡಿಕೊಂಡು. ಸೊ ಮನೆಯಲ್ಲೂ ಎಲ್ಲ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ಅದು ತುಂಬಾ ಖುಷಿ ಅನಿಸುತ್ತೆ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಾರಲ್ಲ, ಹಾಗೆ ಎಲ್ಲರನ್ನೂ ಕರಿಬೇಕು. ತಿಂಗ್ಳುಗಟ್ಟಲೆ ಕೆಲಸ ಇರುತ್ತೆ ಕರೆಯೋದು ಎಲ್ಲರನ್ನೂ. ಸೊ ಎಲ್ಲರೂ ಬಂದು ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ರಿಸ್ಕ್ ಆಗಿರುತ್ತೆ. ಊಟದ್ದಾಗಲಿ, ಒಂದು ಫೋಟೋಗ್ರಫಿ ಆಗಲಿ ಎಲ್ಲನೂ. ಸೊ ನಾನು ಬಂದು ಹೇಗೆ ಬಂದೆ, ಹೇಗೆ ರೆಡಿ ಆದೆ ಅನ್ನೋದೆಲ್ಲ ಶಾರ್ಟ್ ವೀಡಿಯೋಸಲ್ಲಿದೆ. ಸೊ ಈಗ ಎಲ್ಲರೂ ರಿಸೆಪ್ಷನ್ಗೆ ರೆಡಿ ಆಗ್ತಿದ್ದಾರೆ. ನೆಕ್ಸ್ಟ್ ಡೇ ಏನು ಛತ್ರಕ್ಕೆ ಬಂದು ಹೇರ್ ಸ್ಟೈಲ್ ಮತ್ತು ಮೇಕಪ್ಪು, ಸ್ಯಾರಿ ಪ್ಲೀಟಿಂಗ್ ಎಲ್ಲನೂ ಪಾರ್ಲರ್ ಅವರಿಂದ ಮಾಡಿಸ್ಕೊಂಡಿದ್ವಿ. ನಮಗೆ ಟೈಮ್ ಇರಲ್ಲ ಅಂತ ರೆಡಿ ಆಗೋದಕ್ಕೆ. ಅದಕ್ಕೆ ಪರ್ಫೆಕ್ಟಾಗಿ ಬರಬೇಕಲ್ಲ, ಮದುವೆ ಒಂದ್ಸಲ ಇನ್ನು ಆಗೋದು. ಮನೆಯವರೆಲ್ಲ ಚೆನ್ನಾಗಿ ರೆಡಿ ಆಗೋಣ, ಸಿಸ್ಟರ್ಸ್ ಅಂತ ರೆಡಿ ಆಗ್ತಾಯಿದ್ವಿ. ಸೊ ಅವರು ಕೂಡ ಆ ಕಡೆ ಹುಡುಗಿಗೆ ರೆಡಿ ಮಾಡ್ತಿದ್ರು. ಇನ್ಸ್ಟಾಗ್ರಾಮ್ ಪೇಜಿಂದ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಲು ಸೊ ಹುಡುಗಿ. ಸೊ ಅದೇ ಥರ ಅವರು ಹೇಗೆ ಹೇಳಿದರು ಆ ಥರ ರೆಡಿ ಮಾಡ್ತಿದ್ದಾರೆ. ಸೊ ನಾನಂತೂ ಈ ಕಡೆ ರೆಡಿಯಾಗಿ ನೀನು ಸ್ಟೇಜ್ ಮೇಲೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಇದಾದಮೇಲೆ ಪಾಪ ಅವರು ಕೂಡ ಮಗು ಡ್ರೆಸ್ಅಪ್ ಮಾಡಿದರು ಪಾರ್ಲರ್ ಅವರು. ನನಗೆ ಅದೇ ಖುಷಿ ಅನಿಸ್ತು. ಅದಾದಮೇಲೆ ಈ ಕಡೆ ಎಲ್ಲ ಶಾಸ್ತ್ರಗಳು ಶುರು ಆಗಿತ್ತು, ಮಾಡ್ತಾಯಿದ್ರು ಅವ್ರ ತಂದೆ ತಾಯಿ, ದಾರೆ ಏರ್ಕೊಡೋರೆಲ್ಲ. ಸೊ ನಾನು ಫೋಟೋಸ್ ತೊಗೊಂಡು ಇದೆಲ್ಲ ಇನ್ನೇನು ಪೂಜೆಗೆ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಎಂಟ್ರೆನ್ಸ್ ಈ ಥರ ಇದೆ. ಛತ್ರ ಆಗಲಿ, ಈ ಥರ ಕನಕ ಭವನ್ ಚೇರ್ಸ್ ಆಗಲಿ. ನೆಕ್ಸ್ಟ್ ಡೇ ಧಾರೆ ದಿನ ಫೋಟೋಸ್ನ ನಾನು ಈಗ ಶೇರ್ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಎಲ್ಲ ರೆಡಿ ಆದಮೇಲೆ ತಟ್ಟೆ ರೆಡಿ ಮಾಡಿಕೊಂಡು ಗಣೇಶನಿಗೆ ಪೂಜೆ ಮಾಡಿಸ್ಕೊಂಡು ಕೈಗೆ ಹಾರ ಹಾಕಿ ಕೈಗೊಂದು ಕೊಟ್ಟು ಛತ್ರಿನೂ ಹಿಡ್ಕೊಂಡಿರ್ತೀವಿ. ದಾನ ಕೊಡಬೇಕು ಅಂತಾರಲ್ಲ, ಕಲಶ ಎಲ್ಲ ತೊಗೊಂಡು ಆರತಿ ಮಾಡಿ ಹುಡುಗನ ಒಳಗಡೆ ಕರ್ಕೊಳ್ತಾ ಇದ್ದೀವಿ. ಸೊ ಹುಡುಗಿನೂ ರೆಡಿಯಾಗಿ ಕೂತಿರ್ತಾಳೆ. ಅಂತರ್ಪಟ್ಟ ಕ್ಲೋಸ್ ಮಾಡ್ಕೊಂಡು ಕರ್ಕೊಂಡು ಬರ್ತಾಯಿದ್ದೀವಿ. ತಾಳಿಗೂ ಅಷ್ಟೇ ಎಷ್ಟು ಜನ ಬೇಕೋ ಅಷ್ಟನ್ನೇ ಪೂಜೆ ಮಾಡಿಸ್ಕೊಂಡು, ಸೊ ಧಾರೆ ಆದಮೇಲೆ ನಾವು ಕೂಡ ಎಲ್ಲ ಫೋಟೋ ತೆಗೆಸ್ಕೊಂಡು ಧಾರೆನ ಹಾಕಿ ಗಿಫ್ಟ್ ಕೊಟ್ಟಮೇಲೆ ಅವರು ಕೂಡ ಎಲ್ಲನೂ ಅರಿಶಿನ ಶಾಸ್ತ್ರ ಎಲ್ಲ ತಲೆಗೆ ಹಾಕೋದಾಗಲಿ ಎಲ್ಲ ಮಾಡ್ತಾಯಿದ್ದಾರೆ. ಹಾಗೆ ಇದು ಕೂಡ ಸಪ್ತಪದಿ, ಅದು ಕೂಡ ಕಾಯಿ ದಾನ ಮಾಡಿ ಸಪ್ತಪದಿ ಮಾಡಿಸಿದ್ದಾರೆ. ಹಾಗೆ ರಿಂಗ್ ಆಟ ಆಡಿಸೋದಾಗಲಿ, ರೇವತಿ ನಕ್ಷತ್ರ ತೋರಿಸೋದಾಗಲಿ ಎಲ್ಲ ಮಾಡಿ ಅವಳನ್ನ ಕಳಿಸ್ಕೊಡ್ತಾ ಇದ್ದೀವಿ. ಇನ್ನೇನು ಎಲ್ಲ ಮುಗೀತು. ಖುಷಿ ಅಂತಂದಮೇಲೂ ಸ್ವಲ್ಪ ಬೇಜಾರಿದ್ದೇ ಇರುತ್ತೆ. ಅವಳು ಹೋಗ್ತಿದ್ದಾಳೆ ಅನ್ನೋದು ನನಗೆ ಮತ್ತು ಅಮ್ಮಂಗೆ. ಸೊ ಅದು ಬಿಟ್ಟರೆ ಊಟ, ಮದುವೆ, ಹುಡುಗಿ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಗಿಫ್ಟ್ಸ್ ಕೂಡ ನಾನಂತೂ ಅಲ್ಲೇ ಇದ್ದು ಓಪನ್ ಮಾಡಿ ಎಲ್ಲನೂ ನೋಡಿಕೊಂಡು ನಿಧಾನಕ್ಕೆ ಹೊರಟು ಬಂದೆ.
ಸೊ ಈ ಬ್ಲಾಗ್ ಜಸ್ಟ್ ಧಾರೆದಾಗಿತ್ತು, ಸಿಂಪಲ್ಲಾಗಿ ಎಲ್ಲ ತೋರಿಸಿದ್ದೀನಿ. 1 ವಾರ ಆಗಿದೆ ಆಲ್ರೆಡಿ. ಸೊ ಎಲ್ಲರೂ ಖುಷಿ ಪಡ್ತಾಯಿದ್ರು ನೋಡಿ, ಬೇಗ ಫೋಟೋಸು ಕೇಳ್ತಾಯಿದ್ರು. ಸೊ ಗಿಫ್ಟಿಂದು ಇನ್ನೂ ಒಂದಷ್ಟು ಓಪನ್ ಮಾಡ್ತಾಯಿದ್ವಿ ನಾವು ಕೂಡ. ಹೋಪ್ ಯು ಎಂಜಾಯ್ ದಿಸ್ ರಿಸೆಪ್ಷನ್ ವೀಡಿಯೋಸು. ಇನ್ನೂ ವೀಡಿಯೋಸ್ ಎಲ್ಲನೂ ಧಾರೆದು ಕೂಡ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.